Hello everyone, welcome to Concepts of Mechanical Engineering 2 week 7 video series. ಇದರಲ್ಲಿ ಮೆಟಲ್ ಫಾರ್ಮಿಂಗ್ ಪ್ರೋಸೆಸ್ಸಲ್ಲಿ ಯಾವ್ಯಾವ ಥರ ಮೆಟೀರಿಯಲ್ಸ್ನ ಫಾರ್ಮ್ ಮಾಡ್ತಾರೆ ಅನ್ನೋದ್ರ ಬಗ್ಗೆ ಇಲ್ಲಿ ತನಕ ತಿಳ್ಕೊಂಡ್ರಿ. ಸೊ ಇನ್ನೂ ನೀವು ವೀಡಿಯೋಸ್ ನೋಡಿಲ್ಲ ಅಂದರೆ ಗೋ ಟು ಮೈ ಚಾನಲ್ ಆ್ಯಂಡ್ ವಾಚ್ ದಟ್ ವೀಡಿಯೋಸ್. ಐ ಎಕ್ಸ್ಪ್ಲೈನ್ಡ್ ಇನ್ ಅ ಸಿಂಪಲ್ ಟರ್ಮ್ಸ್. ಅದನ್ನು ನೋಡಿಕೊಂಡು ದೆನ್ ವಿ ಮೂವ್ ಆನ್ ಟು ದ ಲಾಸ್ಟ್ ಟಾಪಿಕ್ ಆಫ್ ದ ಚಾಪ್ಟರ್, ದಟ್ ಈಸ್ ಹೌ ಟು ಪ್ರಿಪೇರ್ ಎ ಕಾಂಪೊನೆಂಟ್ ಇನ್ ಫೋರ್ಜಿಂಗ್ ಶಾಪ್. ಸೊ ಫೋರ್ಜಿಂಗಲ್ಲಿ ನಾವು ಯಾವ ಥರ ಕಾಂಪೊನೆಂಟನ್ನು ಬಲ್ಕ್ ಆಗಿರುವಂತಹ ಬಿಲ್ಲೆಟನ್ನು ನಮಗೆ ಬೇಕಾಗಿರುವಂತಹ ರೀತಿಗೆ ಚೇಂಜ್ ಮಾಡುವಂತಹ ಒಂದು ವರ್ಕ್ ಬಗ್ಗೆ ತಿಳ್ಕೊಳ್ಳೋಣ. ಯಾವ ಥರ ಎಕ್ಸ್ಪೆರಿಮೆಂಟ್ ಮಾಡ್ಬೋದು ನಿಮ್ಮಲ್ಲಿರುವಂಥ ಫೋರ್ಜಿಂಗ್ ಶಾಪಲ್ಲಿ ಅಂತ. ಸೊ ಯು ಕ್ಯಾನ್ ಸಿ ದ ಏಮ್. ಸೊ ಫಸ್ಟು ಏಮ್ನ ಲಿಸ್ಟ್ ಮಾಡಬೇಕಾಗುತ್ತೆ. ಯು ನೀಡ್ ಟು ಸ್ಟಡಿ ದ ಫೋರ್ಜಿಂಗ್ ಟೂಲ್ಸ್. ಫಸ್ಟ್ ಆಫ್ ಆಲ್ ಫೋರ್ಜಿಂಗ್ದು ಟೂಲ್ಸ್ ಯಾವ್ಯಾವ್ದಿದ್ದಾವೆ, ಮತ್ತು ಫೋರ್ಜಿಂಗ್ ಮಾಡಬೇಕಾದ್ರೆ ಏನೇನೆಲ್ಲ ಸೇಫ್ಟಿ ಪ್ರಿಕಾಷನ್ಸ್ನ ತೊಗೋಬೇಕು, ಮತ್ತು ರೌಂಡ್ ರಾಡ್ನ ಮತ್ತು ಸ್ಕ್ವೇರ್ ರಾಡ್ಗೆ ಹ್ಯಾಂಡ್ ಫೋರ್ಜಿಂಗಲ್ಲಿ ಯಾವ ಥರ ಮಾಡೋದು. ಸೊ ಈ ಮೂರೂನ ನೀವು ಈ ಒಂದು ಎಕ್ಸ್ಪೆರಿಮೆಂಟಿಂದ ಕಲ್ತ್ಕೋಬೋದು. ದಟ್ ಈಸ್ ಅ ಲರ್ನಿಂಗ್ ಔಟ್ಕಮ್ ಆಫ್ ದಿಸ್ ಎಕ್ಸ್ಪೆರಿಮೆಂಟ್. ಯು ನೀಡ್ ಟು ಹ್ಯಾವ್ ಎ ಫೋರ್ಜಿಂಗ್ ಫರ್ನೆಸ್. ಯಾಕೆ ಫರ್ನೆಸ್ ಬೇಕು ಅಂತ ನಿಮಗೆಲ್ಲ ಗೊತ್ತೇ ಇದೆ. ಫೋರ್ಜಿಂಗ್ ಇಸ್ ಎ ಹಾಟ್ ವರ್ಕಿಂಗ್ ಪ್ರೋಸೆಸ್ ವೇರ್ ದ ಕಾಂಪೊನೆಂಟ್ ಇಸ್ ಹೀಟೆಡ್ ಟಿಲ್ ದ ರೆಡ್ ಹಾಟ್ ಕಂಡೀಷನ್. ಅದು ಕೆಂಪಗಾಗೋ ಥರ ಕಾಯಿಸಿ ರೀಕ್ರಿಸ್ಟಲೈಸೇಷನ್ ಟೆಂಪ್ರೇಚರ್ಗಿಂತ ಜಾಸ್ತಿ ಟೆಂಪ್ರೇಚರ್ಗೆ ಹೀಟ್ ಮಾಡಿ ಆಮೇಲೆ ಅದನ್ನು ನಾವು ಶೇಪ್ ಮಾಡಬೇಕಾಗಿರೋದ್ರಿಂದ ಯು ನೀಡ್ ಟು ಹ್ಯಾವ್ ಎ ಫೋರ್ಜ್ ಫರ್ನೆಸ್. ಅದನ್ನು ವರ್ಕ್ ಮಾಡೋದಕ್ಕೆ ಬೇಕಾಗಿರುವಂಥದ್ದು ಆನ್ವಿಲ್ ಅಂತ ಕರೀತಾರೆ. ಸೊ ದಿಸ್ ಇಸ್ ಅ ವೆರಿ ಇಂಪಾರ್ಟೆಂಟ್ ಪಾರ್ಟ್. ಯು ಮೈಟ್ ಹ್ಯಾವ್ ಸೀನ್ ಇನ್ ಯುವರ್ ಲ್ಯಾಬ್ಸ್ ಆನ್ವಿಲ್ ಇದ್ರ ಮೇಲೆ ವರ್ಕ್ ಮಾಡುವಂಥದ್ದು. ಬಾಲ್ಪಿನ್ ಹ್ಯಾಮರ್ ಅಂತ ಕರಿತೀವಿ. ಸೊ ಬಾಲ್ಪಿನ್ ಹ್ಯಾಮರ್ ಅಂದರೆ ಈ ಥರ ಇರುವಂಥ ಒಂದು ಸಣ್ಣ ಹ್ಯಾಮರು ಶೇಪ್ ಮಾಡೋದಕ್ಕೆ ಯೂಸ್ ಮಾಡ್ತೀವಿ. ಆ್ಯಂಡ್ ತುಂಬ ಬಿಸಿಲಿ ವರ್ಕ್ ಮಾಡೋದ್ರಿಂದ ಯು ನೀಡ್ ಟು ಹ್ಯಾವ್ ಎ ಟಾಂಗ್. ಅದನ್ನು ಹೋಲ್ಡ್ ಮಾಡೋದಕ್ಕೆ ವಿ ಕೆನಾಟ್ ಟಚ್ ಇನ್ ಅವರ್ ಹ್ಯಾಂಡ್. ಸೊ ಹಾಗಾಗಿ ಅದನ್ನು ಇಟ್ಕೊಳ್ಳೋದಕ್ಕೆ ಟಾಂಗ್ ಬೇಕು. ದಿಸ್ ಇಸ್ ಎ ಟಾಂಗ್. ದ ಸ್ವೇಜ್ ಬ್ಲಾಕ್ ಅಂತ ಕರಿತೀವಿ. ವಿತ್ ಡಿಫರೆಂಟ್ ಶೇಪ್ಸ್ಗೆ ನೀವು ಅದು ಮೆಟೀರಿಯಲ್ನ ಫಾರ್ಮ್ ಮಾಡಬೇಕು ಅಂದರೆ ಜಸ್ಟ್ ಡೈ ಓಪನಿಂಗ್ ಥರ ಇರುತ್ತೆ, ಅದರೊಳಗಡೆ ಹಾಕಿ ಜಸ್ಟ್ ಅದನ್ನು ಹ್ಯಾಮರ್ ಬ್ಲೋ ಮಾಡಬೇಕು. ಸೊ ಫ್ಲ್ಯಾಟರ್ ಅಂತ ಕರಿತೀವಿ, ಲೈಕ್ ಫ್ಲ್ಯಾಟ್ ಶೇಪಲ್ಲಿರುವಂಥ ಹ್ಯಾಮರು. ಫುಲ್ಲರ್ ಅಂತ ಕರಿತೀವಿ. ಸೆಟ್ ಹ್ಯಾಮರು, ಚಿಸಲ್ಲು. ಸೊ ಚಿಸಲ್ ಏನಕ್ಕೆ ಬೇಕು ಅಂತ ಹೇಳಿದ್ರೆ ನಾವು ಕಾಂಪೊನೆಂಟ್ ಏನಾದ್ರು ಸ್ಕೇಲಿಂಗ್ ಫಾರ್ಮೇಷನ್ ಆದರೆ, ಡೆಂಟ್ ಆದರೆ ಅದನ್ನೆಲ್ಲ ತೆಗೆಯೋದಕ್ಕೆ, ಮತ್ತು ಸರಿಯಾದ ರೀತಿಗೆ ಡಿಫಾರ್ಮ್ ಆಗಿದೆಯಾ ಅಂತ ಚೆಕ್ ಮಾಡೋದಕ್ಕೆ ಯು ನೀಡ್ ಟು ಹ್ಯಾವ್ ಎ ವರ್ನಿಯರ್ ಕ್ಯಾಲಿಪರ್. ಆ್ಯಂಡ್ ದ ಮೇಜರ್ ಕಾಂಪೊನೆಂಟ್ ಇಸ್ ದ ಮೆಟೀರಿಯಲ್. ಮೈಲ್ಡ್ ಸ್ಟೀಲ್ ರೌಂಡ್ ರಾಡ್ ಬೇಕಾಗುತ್ತೆ. ಇದರಲ್ಲೇ ನಾವು ಸ್ಕ್ವೇರ್ ಶೇಪ್ಗೆ ಕನ್ವರ್ಟ್ ಮಾಡೋದು. ಇನ್ನು ಬಿಫೋರ್ ಗೋಯಿಂಗ್ ಟು ದ ಫೋರ್ಜಿಂಗ್ ಶಾಪ್ ಯು ಶುಡ್ ನೋ ದ ಮೀನಿಂಗ್ ಆಫ್ ಫೋರ್ಜಿಂಗ್. ಫೋರ್ಜಿಂಗ್ ಅನ್ನೋದು ಹಾಟ್ ವರ್ಕಿಂಗ್ ಪ್ರೋಸೆಸ್ಸು. ಇದರಲ್ಲಿ ಮೆಟೀರಿಯಲ್ನ ನಾವು ಸೂಟಬಲ್ ಟೆಂಪ್ರೇಚರ್ಗೆ ಹೀಟ್ ಮಾಡಿ ಆಮೇಲೆ ಕಂಪ್ರೆಸಿವ್ ಫೋರ್ಸಸ್ ಬೈ ಮೀನ್ಸ್ ಆಫ್ ಹ್ಯಾಮರ್ಸ್ ಆ್ಯಂಡ್ ಪ್ರೆಸಸ್ ಯೂಸ್ ಮಾಡಿಕೊಂಡು ಶೇಪಿಂಗ್ ಮಾಡುವಂತಹ ಪ್ರೋಸೆಸ್ಗೆ ನಾವು ಫೋರ್ಜಿಂಗ್ ಅಂತ ಕರಿತೀವಿ. ಸೊ ರೀಕ್ರಿಸ್ಟಲೈಸೇಷನ್ ಟೆಂಪ್ರೇಚರ್ಗೆ ಹೀಟ್ ಮಾಡಿದಾಗ ಮೆಟೀರಿಯಲ್ ಬಿಕಮ್ ಸಾಫ್ಟ್ ಆಗುತ್ತೆ, ಮತ್ತು ಅದನ್ನು ಯಾವ ಥರ ಬೇಕು ಆ ಥರ ಶೇಪ್ಗೆ ಅದನ್ನು ಚೇಂಜ್ ಮಾಡ್ಬೋದು. ಇಲ್ಲಿ ನಾವು ರೌಂಡ್ ರಾಡ್ನ ಮತ್ತು ಸ್ಕ್ವೇರ್ ರಾಡ್ ಆಗಿ ಕನ್ವರ್ಟ್ ಮಾಡ್ತಿರೋದ್ರಿಂದ ಆ್ಯನ್ವಿಲ್ಲಲ್ಲಿ ನಾವು ಅದನ್ನು ರಿಪೀಟೆಡ್ ಹ್ಯಾಮರ್ ಬ್ಲೋಯಿಂದ ಮಾಡಬೇಕಾಗುತ್ತೆ. ಸೊ ಸೇಫ್ಟಿ ಪ್ರಿಕಾಷನ್ಸ್ ತುಂಬ ಇಂಪಾರ್ಟೆಂಟು. ಸಿನ್ಸ್ ಯು ಆರ್ ಡೀಲಿಂಗ್ ವಿತ್ 900-800 ಡಿಗ್ರಿ ಸೆಂಟಿಗ್ರೇಡಲ್ಲಿ ನೀವು ಅದನ್ನು ಆಪ್ರೇಟ್ ಮಾಡೋದ್ರಿಂದ ಸೊ ಯು ನೀಡ್ ಟು ವಿಯರ್ ಏಪ್ರಾನ್, ಗಾಗಲ್ಸ್ ಆ್ಯಂಡ್ ಶೂಸ್. ದೀಸ್ ಪರ್ಸನಲ್ ಪ್ರೊಟೆಕ್ಟಿವ್ ಎಲಿಮೆಂಟ್ನ ಯೂಸ್ ಮಾಡಬೇಕು. ಟಾಂಗನ್ನು ಸರಿಯಾದ ರೀತಿಯಲ್ಲಿ ಹೋಲ್ಡ್ ಮಾಡಬೇಕು. ಅದರ್ವೈಸ್ ದಟ್ ಕಾಂಪೊನೆಂಟ್ ವಿಲ್, ನೀವೇನಾದರೂ ಹ್ಯಾಮರ್ ಹಾಕಿದಾಗ ಹಾರ್ಬಿಡೋವಂಥ ಚಾನ್ಸಸ್ ಇರುತ್ತೆ. ತುಂಬ ಜಾಸ್ತಿ ಓವರ್ ಹೀಟ್ ಮಾಡೋಕ್ಕೆ ಹೋಗ್ಬೇಡಿ. ಬರ್ನ್ ಆಗೋ ಥರ ಹೀಟ್ ಮಾಡಬೇಡಿ. ಲೈಕ್ ಅರೌಂಡ್ 700, 800, 900 ಡಿಗ್ರಿ ತನಕ ಮಾತ್ರ ಹೀಟ್ ಮಾಡಿ. ನೀವು ವರ್ಕ್ ಮಾಡ್ತಿರೋವಂಥ ಏರಿಯಾ ಕ್ಲೀನಾಗಿರಲಿ. ಯಾವುದೇ ಥರ ಅಲ್ಲಿ ಫರ್ನೆಸ್ ಫ್ಲೇಮ್ ಬರಬಾರ್ದು. ನೀವು ತುಂಬ ದೂರದಲ್ಲಿ ನಿಂತ್ಕೊಂಡು ಆಪ್ರೇಟ್ ಮಾಡಬೇಕಾಗತ್ತೆ. ಮತ್ತು ವೆಂಟಿಲೇಷನ್ ಚೆನ್ನಾಗಿರಬೇಕು. ಮತ್ತು ಸಡನ್ನಾಗಿರೋ ಹೀಟ್ ಆಗಿರೋವಂಥದ್ದನ್ನ ಕ್ವೆಂಚ್ ಮಾಡೋಕ್ಕೆ ಹೋಗಬೇಡಿ. ಅದು ಡಿಫಾರ್ಮೇಷನ್ ಆದಮೇಲೆ ಕ್ವೆಂಚ್ ಮಾಡಿ. ಅದರ್ವೈಸ್ ಅದ್ರ ಪ್ರಾಪರ್ಟೀಸ್ ಚೇಂಜ್ ಆಗುತ್ತೆ. ನೀವು ಮತ್ತೆ ಹೀಟ್ ಮಾಡಿದ್ರೆ ಮತ್ತೆ ಅದು ಸಾಫ್ಟ್ ಆಗೋದಕ್ಕೆ ಕಷ್ಟ ಆಗುತ್ತೆ. ಹಾಗಾಗಿ ಡೋಂಟ್ ಕ್ವೆಂಚ್ ಇಮಿಡಿಯೇಟ್ಲಿ. ಸೊ ಶೇಪಿಂಗ್ ಮಾಡಿದ್ಮೇಲೆ ಆಮೇಲೆ ಅದನ್ನು ವಾಟರ್ಗೆ ಹಾಕಿ ಕ್ವೆಂಚಿಂಗ್ ಮಾಡಬೇಕಾಗುತ್ತೆ. ಪ್ರೊಸೀಜರ್ಗೆ ಬಂದರೆ ಯು ನೀಡ್ ಟು ಟೇಕ್ ಎ ಮೈಲ್ಡ್ ಸ್ಟೀಲ್ ರೌಂಡ್ ರಾಡ್. ಎಷ್ಟು ಲೆಂತ್ ಬೇಕಂತ ಕ್ಯಾಲ್ಕುಲೇಟ್ ಮಾಡ್ಕೊಳ್ಳಿ. ಎಷ್ಟು ಲೆಂತ್ಗೆ ಸ್ಕ್ವೇರ್ ರಾಡ್ ಬೇಕು ಅನ್ನೋದು ಕ್ಯಾಲ್ಕುಲೇಟ್ ಮಾಡ್ಕೊಳ್ಳಿ. ದೆನ್ ಹೀಟ್ ದ ರಾಡ್ ಇನ್ ಫೋರ್ಸ್ ಫರ್ನೆಸ್. ಅಂದರೆ ಆ ಫೋರ್ಜಿಂಗ್ ಟೆಂಪ್ರೇಚರ್ ರೆಡ್ ಹಾಟ್ ಕಂಡೀಷನ್ಗೆ ಬರೋ ತನಕ ಆ ಮೈಲ್ಡ್ ಸ್ಟೀಲ್ ರಾಡ್ನ ಹೀಟ್ ಮಾಡಬೇಕು. ಅದಾದಮೇಲೆ ರಿಮೂವ್ ದ ರಾಡ್ ಯೂಸಿಂಗ್ ಟಾಂಗ್ಸ್. ಸೊ ಟಾಂಗ್ಸ್ ಯೂಸ್ ಮಾಡಿಕೊಂಡು ಅದನ್ನು ರಿಮೂವ್ ಮಾಡಬೇಕು. ಪ್ಲೇಸ್ ಇಟ್ ಆನ್ ಎ ಆ್ಯನ್ವಿಲ್. ಆ್ಯನ್ವಿಲಲ್ಲಿ ಅದನ್ನು ಪ್ಲೇಸ್ ಮಾಡಬೇಕಾಗುತ್ತೆ. ಅಂದರೆ ನಿಮ್ಗೆ ಗೊತ್ತಿರ್ಬೋದು, ಆ್ಯನ್ವಿಲ್ ತೋರಿಸ್ತೇನೆ ನಾನು ಅವಾಗಲೇ. ಸೊ ಆ ಆ್ಯನ್ವಿಲ್ ಯಾವ ಥರ ಇದೆ ಅನ್ನೋದ್ರ ಮೇಲೆ ದಟ್ ವಿಲ್ ಶೇಪ್ಗೆ ಅದರೊಳಗಡೆ ಇರುವಂಥ ಸ್ವೇಜ್ ಬ್ಲಾಕ್ಸ್ ಯೂಸ್ ಮಾಡಿಕೊಂಡು ನೀವು ಅದನ್ನು ಪ್ಲೇಸ್ ಮಾಡಬೇಕಾಗುತ್ತೆ. ಹ್ಯಾಮರ್ ದ ರಾಡ್ ಈವನ್ಲಿ ಆನ್ 4 sides. ಸೊ ಎಲ್ಲ ಕಡೆಯೂ ಕೂಡ ನೀವು ಅದನ್ನು ಹ್ಯಾಮರ್ ಮಾಡಬೇಕಾಗುತ್ತೆ. ರೊಟೇಟ್ ದ ರಾಡ್ 90 ಡಿಗ್ರಿ ಆಫ್ಟರ್ ಈಚ್ ಹ್ಯಾಮರಿಂಗ್. ಅಂದರೆ ಒಂದೇ ಕಡೆ ನೀವು
ಫಾರ್ಮಿಂಗ್ ಮಾಡೋದ್ರಿಂದ ಒಂದು ಕಡೆ ಮಾತ್ರ ಅದು ಸ್ಕ್ವೇರ್ ಶೇಪಿಗೆ ಬರ್ತಾ ಇರುತ್ತೆ, ಇನ್ನು 4 ಕಡೆ ಬರೋದಿಲ್ಲ. ಹಾಗಾಗಿ ಎಲ್ಲ ಕಡೆನೂ ಈಕ್ವಲ್ ಆಗಿ ಹ್ಯಾಮರ್ ಬ್ಲೋನ ಕೊಡಬೇಕಾಗುತ್ತೆ, ಕಂಟಿನ್ಯೂಸ್ ಹ್ಯಾಮರ್ ಬ್ಲೋನ ಕೊಡಬೇಕಾಗುತ್ತೆ. ಸೊ ಸ್ಕೇಲಲ್ಲಿ ಅದರದ್ದು ಸ್ಕ್ವೇರ್ ಶೇಪ್ ಬಂದಿದೆ ಇಲ್ವ ಅಂತ ಚೆಕ್ ಮಾಡ್ಕೊಳ್ಳಿ. ಆ್ಯಂಡ್ ಅಲೋ ಟು ಕೂಲ್ ಸ್ಲೋಲಿ, ಕಂಪ್ಲೀಟಾಗಿ ಪ್ರೋಸೆಸ್ ಮುಗಿದ್ಮೇಲೆ ಸ್ಲೋ ಆಗಿ ಕೂಲಿಂಗ್ ಮಾಡೋದಕ್ಕೆ ಅದನ್ನು ಬಿಡಬೇಕಾಗುತ್ತೆ. ಸೊ ದಿಸ್ ಇಸ್ ಅ ಪ್ರೊಸೀಜರ್ ಟು ಕನ್ವರ್ಟ್ ದ ಕಂಪೋನೆಂಟ್ ಫ್ರಮ್ ರೌಂಡ್ ರಾಡ್ ಟು ಸ್ಕ್ವೇರ್ ರಾಡ್. ಸೊ ಯು ಕ್ಯಾನ್ ಟ್ಯಾಬ್ಲರ್ ಕಾಲಮಲ್ಲಿ ಇದನ್ನು ರೆಕಾರ್ಡ್ ಮಾಡ್ಕೋಬೋದು. ಇನಿಷಿಯಲ್ ಡಯಾಮೀಟರ್ ಎಷ್ಟಿತ್ತು ಮತ್ತು ಸೈಡ್ ಲೆಂತ್ ಯು ಕ್ಯಾನ್ ಸಿ ಇಯರ್. ಈ ಎಲ್ಲ ಸ್ಕ್ವೇರ್ ರಾಡ್ ಕನ್ವರ್ಟ್ ಮಾಡಿದಾಗ ಈಚ್ ಸೈಡ್ ಎಷ್ಟು ಲೆಂತ್ ಇದೆ ಅನ್ನೋದನ್ನು ನೀವು ಕ್ಯಾಲ್ಕುಲೇಟ್ ಮಾಡ್ಬೋದು. ಇದು ಡಯಾಮೀಟರ್ ಎಷ್ಟಿದೆ ಅಂತ ಬರ್ಕೋಬೋದು. ಸೊ ಬಿಫೋರ್ ಫೋರ್ಜಿಂಗ್ ರೌಂಡ್ ರಾಡ್ ಇದ್ದಿದ್ದು ಆಫ್ಟರ್ ಫೋರ್ಜಿಂಗ್ ಸ್ಕ್ವೇರ್ ರಾಡ್ ಆಗಿ ಕನ್ವರ್ಟ್ ಆಯಿತು. ದಿಸ್ ಇಸ್ ದ ಔಟ್ಕಮ್ ಆಫ್ ದಿಸ್ ಎಕ್ಸ್ಪೆರಿಮೆಂಟ್. ಬಟ್ ಬಿ ಕೇರ್ಫುಲ್ ವೈಲ್ ಯು ಆರ್ ಡೂಯಿಂಗ್ ಇನ್ ಫೋರ್ಜಿಂಗ್ ಶಾಪ್. ಸೊ ಆಲ್ವೇಸ್ ವಿಯರ್ PPE and always use tongs to hold the high temperature material. ಇದೆರಡು ನಿಮಗೆ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಆ್ಯಂಡ್ ಕಣ್ಣಿಗೆ ಗಾಗಲ್ಸ್ ಹಾಕೋದು ಮರಿಬೇಡಿ, ಬಿಕಾಸ್ ಹ್ಯಾಮರ್ ಬ್ಲೋ ಆದಾಗ ಏನಾದರೂ ಸರಿಯಾಗಿ ಇಟ್ಕೊಳ್ಳಿಲ್ಲ ಅಂದಾಗ ಅದು ಹಾರಿ ಕಣ್ಣು ಬೀಳುವಂಥ ಚಾನ್ಸಸ್ ಇರುತ್ತೆ. ಸೊ ವಿ ಹವ್ ಸೀನ್ ಮೆನಿ ಎಕ್ಸಾಂಪಲ್ಸ್. ಸೊ ಹಾಗಾಗಿ ಸೇಫ್ಟಿಗೆ ಫಸ್ಟ್ ಪ್ರಿಯಾರಿಟಿ ಕೊಟ್ಟು ಈ ಒಂದು ಎಕ್ಸ್ಪೆರಿಮೆಂಟ ಮಾಡಿದ್ರೆ ವಿಲ್ ಗೆಟ್ ಎ ಬೆಟರ್ ಔಟ್ಕಮ್. ಆ್ಯಂಡ್ ಹೋಪ್ಫುಲಿ ನೀವು ಮಾಡಿರ್ತೀರಿ ಅಂತ ಅನ್ಕೋತೀವಿ, ಅಥವಾ ನೆಕ್ಸ್ಟ್ ಮಾಡಬೇಕಾಗಿರೋರು ಇದೆಲ್ಲ ಗಮನದಲ್ಲಿ ಇಟ್ಕೊಂಡು ಫೋರ್ಜಿಂಗ್ ಶಾಪ್ಗೆ ಹೋಗಿ ಮಾಡಿ ಅಂತ ಹೇಳ್ತಾ. ಸೊ ಎನಿ ಡೌಟ್ಸ್ ಯು ಕ್ಯಾನ್ ಲೀವ್ ಎ ಕಮೆಂಟ್. ಐ ಆಮ್ ಹ್ಯಾಪಿ ಟು ಆನ್ಸರ್. ಸೊ ಡೋಂಟ್ ಫರ್ಗೆಟ್ ಟು ಕಮೆಂಟ್. ಸೊ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿ ಅಂತ ಕೇಳ್ಕೊತಾ ಥ್ಯಾಂಕ್ ಯು ಫಾರ್ ವಾಚಿಂಗ್ ವೀಕ್ 7. ಸೊ ಇನ್ ದ ನೆಕ್ಸ್ಟ್ ವಿಡಿಯೋ ಸೀರೀಸಲ್ಲಿ ವೀಕ್ ನಂಬರ್ 8 ನಾನು ಮಾಡ್ತೀನಿ. ಥ್ಯಾಂಕ್ ಯು ಸೋ ಮಚ್.